ಅನು ಮ್ಯಾಮ್ ಮತ್ತೆ ಅನುಜ್ ಸರ್ ಒಳ್ಳೆಯವರು. ಒಳ್ಳೆಯವ್ರಿಗೆ ನನ್ನಿಂದ ಕೆಟ್ಟದಾಗೋದು ಸರಿಯಲ್ಲ. ಎಲ್ಲಿಗೆ ಹೋಗ್ತಿದ್ಯಾ ನೀನು? ಡಿಂಪಿ, ಈ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಹೋಗೋರು ಹೇಳ್ ಹೋಗ್ತಾರೆ. ಇವಳು ಹೋಗ್ತಾ ಇರ್ಲಿಲ್ಲ, ಓಡ್ ಹೋಗ್ತಿದ್ಲು. ವಾಟ್? ನಮಗ್ ತೊಂದ್ರೆ ಆಗೋದು ಇವಳಿಗಿಷ್ಟ ಇಲ್ಲ, ಹಾಗಾಗಿ ಇಲ್ಲಿಂದ ಓಡ್ ಹೋಗಕ್ ನೋಡ್ತಿದ್ಲು. ಹೌದಲ್ವಾ? ನನಗೇನೆಲ್ಲ ಆಯ್ತು, ನಾನು ಅದನ್ನ ಸಹಿಸ್ಕೊಂಡೆ. ಆದ್ರೆ ನನ್ನಿಂದಾಗಿ ನಿಮ್ ಮಗ್ಳಿಗೆ ಏನಾದ್ರು ಆದ್ರೆ ನಾನು ಅದನ್ನ ತಡ್ಕೊಳಕ್ ಆಗಲ್ಲ. ನಿಜವಾಗ್ಲೂ ತಡ್ಕೊಳಕ್ ಆಗಲ್ಲ. ಐನೋ ಇವತ್ ಪಾವ್ನಿಗೆ ಏನಾಯ್ತು ಅಂತ. ನಾನು ಅನುಜ್ ಸರ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. ಮ್ಯಾಮ್, ನೀವ್ ನನ್ಗೇನು ಆಗ್ಬೇಕಾಗಿಲ್ಲ, ಆದ್ರೂ ನೀವೇ ನನ್ಗೆಲ್ಲ ಆಗಿದ್ದೀರಾ. ನನ್ಗೋಸ್ಕರ ನಿಂತಿದ್ದೀರಾ, ನನ್ಗಾಗಿ ಹೋರಾಟ ಮಾಡ್ತಾ ಇದ್ದೀರಾ, ನನ್ಗೋಸ್ಕರ ಇಷ್ಟು ದೊಡ್ಡ ಅಪಾಯ ಎದುರಿಸ್ತಾ ಇದ್ದೀರಾ. ಆದ್ರೆ ನನ್ ಸ್ವಂತ ಫ್ಯಾಮಿಲಿನವರು ನನ್ನ ಹತ್ರ ಬಂದ್ ಮಾತಾಡಕ್ಕೂ ರೆಡಿ ಇಲ್ಲ. ನಮ್ಮಪ್ಪ ಅಂತೂ ಏನ್ ಹೇಳಿದ್ರು ಅಂದ್ರೆ, ನಾನು ಅವ್ರನ್ನ ಬಿಟ್ಟು ಓಡ್ ಹೋದೆ, ಅದಕ್ಕೆ ದೇವ್ರು ನನ್ಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ. ನನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರು. ನನ್ ಫ್ಯಾಮಿಲಿಯವರು ನನ್ನಿಂದ ಎಲ್ಲ ಸಂಬಂಧ ಕಳ್ಕೊಂಡ್ರು. ಆದ್ರೆ ನೀವ್ ನನ್ಗೆ ಸಪೋರ್ಟ್ ಮಾಡ್ತಿದ್ದೀರಾ. ಐ ಡೋಂಟ್ ವಾಂಟ್. ನನ್ನಿಂದಾಗಿ ನಿಮ್ಗೆ ಯಾವುದೇ ತೊಂದ್ರೆ ಆಗೋದ್ ಬೇಡ. ಆ ಹುಡುಗರಿಗೆ ಶಿಕ್ಷೆ ಆಗ್ಬೇಕು ಅಂತ ಆಸೆ ಇದೆ, ಹೋರಾಡ್ಬೇಕು ಅಂತ ಇದೀನಿ. ಆದ್ರೆ ನಿಮ್ಮನ್ನ ಯಾವುದೇ ಅಪಾಯಕ್ಕೆ ಸಿಕ್ಕಾಕ್ಸಕ್ ನಂಗೆ ಇಷ್ಟ ಇಲ್ಲ ಮ್ಯಾಮ್. ಪ್ಲೀಸ್ ನನ್ನನ್ನು ಹೋಗಕ್ ಬಿಡಿ. ಒಂದ್ ವೇಳೆ ಆ ಹುಡುಗರು ಸಿಕ್ ಹಾಕೊಂಡಿದ್ದಾರೆ ಅಂತ ನಾನು ಹೇಳಿದ್ರೆ ಆಗ